ಅದ್ದೂರಿಯಾಗಿ ನೆರವೇರಿದ ಶ್ರೀ ಜಾಲಾರಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಕಣ್ಮನ ಸೆಳೆದ ಸ್ವಾಮಿಯ ಅಲಂಕಾರ, ಹರಿದು ಬಂದ ಭಕ್ತ ಸಾಗರ. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಆಚರಣೆ. ಸಹಸ್ರಾರು ಭಕ್ತರು ಭಾಗಿ. ಅನ್ನ ಸಂತರ್ಪಣೆ ಮಾಡಿ ಭಾವೈಕ್ಯತೆ ಮೆರೆದ ಮುಸ್ಲಿಂ ಬಾಂಧವರು. ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ವಿಚಾರ ಪ್ರಾಮಾಣಿಕವಾಗಿ ಶ್ರಮ ವಹಿಸುವೆ, ಶಾಸಕ ಪ್ರದೀಪ್ ಈಶ್ವರ್ ಭರವಸೆ. ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ. ಗಮನ ಸೆಳೆದ ಅಲಂಕಾರ, ಸಾವಿರಾರು ಭಕ್ತರು ಭಾಗಿ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಕದ್ರಿ ಹುಣ್ಣಿಮೆ ಹಿನ್ನೆಲೆ ಪುರಾಣ ಪ್ರಸಿದ್ಧ ಐತಿಹಾಸಿಕ ಶ್ರೀ ಜಾಲಾರಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಗೋಪಿನಾಥ ಬೆಟ್ಟದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಬ್ರಹ್ಮರಥೋತ್ಸವ ನಡೆಯಿತು. ಕದಿರಿ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಬಾರ್ಲಹಳ್ಳಿಯ ಪುರಾಣ ಪ್ರಸಿದ್ಧ ಐತಿಹಾಸಿಕ ಶ್ರೀ ಜಾಲಾರಿ ಯೋಗ ಮತ್ತು ಜ್ವಾಲಾ ಭೋಗ ನರಸಿಂಹಸ್ವಾಮಿಯವರ ಶ್ರೀಮದ್ ಕಲ್ಯಾಣ ಬ್ರಹ್ಮರಥೋತ್ಸವ ಅಂಗವಾಗಿ ಶ್ರೀ ಭೋಗಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆ ವತಿಯಿಂದ ಇಲ್ಲಿ ನಡೆಯುವ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸೌಕರ್ಯಗಳನ್ನು ಕಲ್ಪಿಸಿದ್ದರು. ಸಹಸ್ರಾರು ಸಂಖ್ಯೆಯಲ್ಲಿ ಬರುವ ಭಕ್ತರು ದೇವಾಲಯಕ್ಕೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗ್ಗೆಯಿಂದಲೇ ಶ್ರೀ ಸ್ವಾಮಿಯವರಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮರಥೋತ್ಸವ ನಡೆಯಿತು. ಬಿಸಿಲಿನ ಬೇಗೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಿದ್ದ ದೃಶ್ಯಗಳು ಕಂಡುಬಂತು. ಅದರಂತೆ ದೇವಾಲಯದಲ್ಲಿ ಶ್ರೀ ಜಾಲಾರಿ ಯೋಗ ಮತ್ತು ಜ್ವಾಲಾ ಭೋಗ ಲಕ್ಷ್ಮೀ ನರಸಿಂಹ ದೇವರಿಗೆ ಬಗೆ ಬಗೆಯ ಹೂಗಳಿಂದ ಸಿಂಗರಿಸಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಿ ಭಕ್ತರಿಗೆ ಶ್ರೀ ಸ್ವಾಮಿಯವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದರು. ಮುಂದೆ ಬಮ್ಮ, ಹಾರ್ತಿ ತಗೊಳ್ಳಿ, ಬೇಗ ಮುಂದೆ ಬನ್ನಿಮ್ಮ. ಸ್ವಾಮಿ ದೇವಸ್ಥಾನದಲ್ಲಿ ಪಾಂಚರಾತ್ರ ಆಗಮ ಪ್ರಯುಕ್ತವಾಗಿ 5 ದಿನ ಸಂಕಲ್ಪಿತ ಪ್ರಕಾರವಾಗಿ ಈ ದಿನ 3ನೇ ದಿನ ಬ್ರಹ್ಮರಥೋತ್ಸವ ಇರುತ್ತೆ. ಬ್ರಹ್ಮರಥೋತ್ಸವ ಆದಮೇಲೆ 2 ದಿನ ಕಾರ್ಯಕ್ರಮ ಇರುತ್ತೆ. ಲಕ್ಷ್ಮೀನರಸಿಂಹ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಮನವಿ. ಬೆಳಗಿನ ಜಾವ ನರಸಿಂಹಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಪ್ರಸಾದ, ಬ್ರಹ್ಮರಥೋತ್ಸವ ಎಲ್ಲವನ್ನು ಮಾಡಿಕೊಡಲಾಗಿದೆ. ಹೋಳಿ ಹುಣ್ಣಿಮೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದೆ. ಇನ್ನು ತಾಲೂಕಿನ ಗೋಪಿನಾಥ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕದಿರಿ ಹುಣ್ಣಿಮೆ ಅಂಗವಾಗಿ ದೇವಾಲಯದಲ್ಲಿ ಬೆಳಗಿನ ಜಾವದಿಂದಲೇ ರಾಜ್ಯದ ವಿವಿಧ ಮೂಲೆಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ನಂತರ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವವೂ ಕೂಡ ಅದ್ದೂರಿಯಾಗಿ ನಡೆಯಿತು.
ಕೇಳ್ಕೊಳ್ತಾ ಇದ್ದೀವಿ. ಭಕ್ತಾದಿಗಳು ದರ್ಶನ ಮುಗಿಸ್ಕೊಂಡು ಮುಂದೆ ಬನ್ನಿ. ನಮ್ಮ ಹೆಸರು ಪಲ್ಲವಿ ಅಂತ, ಚಿಕ್ಕಬಳ್ಳಾಪುರದಿಂದ ಬಂದಿರೋದು. ಚಿಕ್ಕಬಳ್ಳಾಪುರ ನಾವು ವರ್ಷನೂ ಬರ್ತಾ ಇರ್ತೀವಿ. ತುಂಬ ಪವರ್ಫುಲ್ ಇದೆ ಇವರು, ಅದಕ್ಕೆ ವರ್ಷನೂ ಮಿಸ್ ಮಾಡಲ್ಲ. ಕದ್ರಿ ಹುಣ್ಣಿಮೆ ದಿವಸ ಬಂದು ನಾವು ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಯಾವ ರೀತಿ ಇದೆ? ತುಂಬ ಜಾಸ್ತಿ ಇದ್ದಾರೆ, ತುಂಬ ಚೆನ್ನಾಗೈತೆ. ದೇವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ತುಂಬ ಜನನೂ ಜಾಸ್ತಿ ಆಗಿದ್ದಾರೆ. ವರ್ಷನೂ ತುಂಬ ಜನ ಬರ್ತಾನೆ ಇರ್ತಾರೆ, ಜಾಸ್ತಿ ಆಗ್ತಾನೆ ಇರ್ತಾರೆ. ನಾವು ಬಸ್ಸಲ್ಲಿ ಬಂದಿದ್ದೀವಿ. ತುಂಬ ಕಷ್ಟ ಆಗ್ತದೆ ದರ್ಶನ. ದೇವ್ರು ನೋಡೋ ತಕ್ಷಣ ಕಷ್ಟ ಎಲ್ಲ ಪರಿಹಾರ ಆಗಿ ಸುಖಕ್ಕೆ ಸಂತೋಷದಿಂದ ನೋಡಿಕೊಂಡು ಬಂದ್ವಿ. ಇನ್ನು ಚಿಕ್ಕಬಳ್ಳಾಪುರದಾದ್ಯಂತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಕದಿರಿ ಹುಣ್ಣಿಮೆ ಅಂಗವಾಗಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದವು. ಭಕ್ತಾದಿಗಳು ಕೂಡ ಶ್ರದ್ಧಾ ಭಕ್ತಿಯಿಂದ ದೇವರ ದರ್ಶನ ಪಡೆದು ಪುನೀತರಾದರು. ಬಂದ ಭಕ್ತಾದಿಗಳಿಗೆ ದೇವಾಲಯದ ಆಡಳಿತ ಮಂಡಳಿಯಿಂದ ತೀರ್ಥ ಪ್ರಸಾದ, ಅನ್ನ ಸಂತರ್ಪಣೆ, ಮಜ್ಜಿಗೆ, ಪಾನಕ, ಹೆಸರು ಬೇಳೆ ಕೊಟ್ಟು ಭಕ್ತಿ ಭಾವ ಮೆರೆದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಅದ್ದೂರಿಯಾಗಿ ನೆರವೇರಿತು. ಪುರಾಣ ಪ್ರಸಿದ್ಧ ಅಮರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಮುಸ್ಲಿಂ ಬಾಂಧವರು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಭಾವೈಕ್ಯತೆಯನ್ನು ಮೆರೆದರು. ಚಿಂತಾಮಣಿ ತಾಲೂಕಿನ ಪುರಾಣ ಪ್ರಸಿದ್ಧ ಕೈವಾರದ ಅಮರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವವು ಹೋಳಿ ಹುಣ್ಣಿಮೆಯಂದು ವೈಭವವಾಗಿ ನಡೆಯಿತು. ರಥೋತ್ಸವದ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ತಾತಯ್ಯನವರ ಮೂಲ ವಿಗ್ರಹವನ್ನು ವಿವಿಧ ಬಗೆಯ ಹೂಗಳಿಂದ ಸಿಂಗರಿಸಲಾಗಿತ್ತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಸದ್ಗುರು ತಾತಯ್ಯನವರ ಉತ್ಸವ ಮೂರ್ತಿಗಳನ್ನು ಪೀಠದಲ್ಲಿ ಆಸೀನ ಮಾಡಿಸಿ ವಿಶೇಷ ಪಂಚಾಮೃತ ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ಬೆಳಗಿನಿಂದಲೇ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆದರು. ರಥೋತ್ಸವಕ್ಕೆ ಮೊದಲು ಅಲಂಕೃತ ಪಲ್ಲಕ್ಕಿಯಲ್ಲಿ ಭಜನೆಯೊಂದಿಗೆ ಸದ್ಗುರು ತಾತಯ್ಯನವರ ಉತ್ಸವ ಮೂರ್ತಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ MR ಜಯರಾಮ್ ದಂಪತಿಗಳು ನೆರವೇರಿಸಿದರು. ರಥೋತ್ಸವದ ಅಂಗವಾಗಿ ರಥವನ್ನು ವಿವಿಧ ಬಗೆಯ ಹೂಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಶ್ರೀ ಕೃಷ್ಣ ಗಂಗೋತ್ಸವ ಸೇವೆಯ ನಂತರ ಅಲಂಕೃತಗೊಂಡಿದ್ದ ಬ್ರಹ್ಮರಥಕ್ಕೆ ಉತ್ಸವ ಮೂರ್ತಿಯನ್ನ ವೇದ ಘೋಷಣೆಗಳೊಂದಿಗೆ ಕರೆತರಲಾಯಿತು. ರಥದಲ್ಲಿ ದೇವರ ವಿಗ್ರಹಗಳನ್ನು ಇಡುತ್ತಿದ್ದಂತೆ ಗೋವಿಂದ ನಾಮಸ್ಮರಣೆ ಮುಗಿಲು ಮುಟ್ಟಿತು. ಭಕ್ತರು ತೇರು, ಬಾಳೆಹಣ್ಣು, ದವನವನ್ನ ತೇರಿಗೆ ಅರ್ಪಿಸಿ ಹರಕೆ ಸಲ್ಲಿಸಿದರು. ಬ್ರಹ್ಮರಥೋತ್ಸವದ ವೇಳೆ ಮುಸ್ಲಿಂ ಸಮುದಾಯದ ಕುಟುಂಬ ನೆರೆದಿದ್ದಂತಹ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮುಖಾಂತರ ಭಾವೈಕ್ಯತೆ ಮೆರೆದಿದ್ದಾರೆ. ನಾಳೆ ತಾತನವ್ರು ಬರ್ತಾ ತಯಾರಾಗಿದೆ. ಆಮೇಲೆ ಭಾನುವಾರ ನರಸಿಂಹ ಪಲ್ಲಕ್ಕಿ ನೇಟಿರ್ತದೆ ಮತ್ತು ಊರು ಕರಗಿರ್ತದೆ. ಭಕ್ತಾದಿಗಳು ಬರ್ತಾ ಇರ್ತಿದ್ದಾರೆ, ಸಾವಿರಾರು ಜನ ಬರ್ತಾ ಇದ್ದಾರೆ. ಅಲ್ಲಿ ಮತ್ತೆ ಡ್ರಾಮಾ ಇರ್ತದೆ, ಯಾವುದೋ ಪೌರಾಣಿಕ ಡ್ರಾಮಾ ಇರ್ತದೆ. ಇಲ್ಲಿ ಶನಿವಾರ ನೈಟ್ ಇರ್ತದೆ. ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇರ್ತದೆ. ರಂಜಾನ್ ಇರ್ತದಲ್ಲ, ರೋಜ್ ಇರ್ತಾರಲ್ಲ, ಅವರು ಹಿಂದೂಸ್ತಾನ ಮುಸ್ಲಿಮ್ಸ್ ಎಲ್ಲ ಒಂದೇ. ಇಲ್ಲಿ ಭೇದ ಭಾವ ಯಾವುದೇ ಇಲ್ಲ, ಎಲ್ಲ ಒಂದೇ, ನಾವೆಲ್ಲ ಒಂದೇ. ಯಾರು ಏನೇ ಅನ್ಕೊಳ್ಳಿ, ಇಲ್ಲಿ ಕೈವಾಡ್ತಾರೆ, ನಾವೆಲ್ಲ ಒಂದೇ.
ಪ್ರತಿ ವರ್ಷದಂತೆ ಅಮರನಾರಾಯಣ ಸ್ವಾಮಿ ತೇರ ದಿವಸ ಫೈರೋಜ್ ಎಂಬುವರು ನಾವು ಬಾಬು ಅನ್ನೋರು ಪ್ರತಿ ವರ್ಷದಂತೆ ಇಲ್ಲಿ ಅನ್ನದಾನ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಭಾವನೆ. ಎಷ್ಟು ಜನ ಭಾಗವಹಿಸ್ತಾರೆ ಇಲ್ಲಿ 1000 ಜನ ಭಾಗವಹಿಸ್ತಾರೆ. ಒಟ್ನಲ್ಲಿ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಬ್ರಹ್ಮ ರಥೋತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿ ಭಕ್ತಿ ಭಾವ ಮೆರೆದಿದ್ದು ಒಂದೆಡೆಯಾದರೆ ಮುಸ್ಲಿಂ ಕುಟುಂಬವೊಂದು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿ ನಾವೆಲ್ಲ ಒಂದು ಎಂಬ ಭಾವನೆಯೊಂದಿಗೆ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸರ್ಕಾರಿ ಉದ್ಯೋಗದಲ್ಲಿಯೂ ನಮ್ಮ ಸಮುದಾಯಕ್ಕೆ 2A ಮೀಸಲಾತಿ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಕ್ರಮ ವಹಿಸುವಂತಾಗಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುವುದೆಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಶ್ರೀ ಯೋಗಿ ನಾರಾಯಣ ದೇವಾಲಯದ ಆವರಣದಲ್ಲಿ ಜಿಲ್ಲಾಡಳಿತ ಹಾಗೂ ಸಮುದಾಯದ ವತಿಯಿಂದ ಆಯೋಜಿಸಿದ್ದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿಯ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ಪ್ರದೀಪ್ ಈಶ್ವರ್ ಅಧ್ಯಕ್ಷ ಸ್ಥಾನ ವಹಿಸಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ಬಲಿಜ ಸಮುದಾಯಕ್ಕೆ ಜನಸಂಖ್ಯೆ ಆಧಾರದಲ್ಲಿ 2A ಮೀಸಲಾತಿ ನೀಡುವುದು ನ್ಯಾಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಈ ಸಂಬಂಧ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ಮೀಸಲಾತಿ ಸಿಗುವ ಎಲ್ಲಾ ಸಾಧ್ಯತೆಗಳು ಇವೆ. ಸಮುದಾಯದ ಅಭಿವೃದ್ಧಿಗಾಗಿ ಜಿಲ್ಲಾ ಕೇಂದ್ರದಲ್ಲಿ ಸಮುದಾಯ ಭವನ ನಿರ್ಮಿಸಲು ಸರ್ಕಾರ ಜಾಗ ನೀಡಿದೆ. ಸಮುದಾಯದವರ ಸಹಕಾರ ಮತ್ತು ಸರ್ಕಾರದ ಅನುದಾನ ಪಡೆದು ಸಮುದಾಯ ಭವನವನ್ನು ನಿರ್ಮಿಸಲಾಗುವುದು. ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಸಮುದಾಯದವರು ಮುಂದೆ ಬರಲು ಪ್ರಯತ್ನಿಸಬೇಕು. ಸಮಾಜಕ್ಕೆ ಸಮುದಾಯದಿಂದ ಒಳ್ಳೆಯ ಕೊಡುಗೆ ನೀಡುವಂತಹ ಆಸ್ತಿಯಾಗಿ ಎಲ್ಲರೂ ಬೆಳೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ಮಾತಾಡ್ತಾರೆ, పంట పండిన కరువు పంట ఎండిన కరువు ప్రజలెట్రు బ్రతికేరు ప్రాపంచమందు శరణుల వ్యాఖ్యలు చర్చ వెచ్చును సుమి నింಡ పరతత్వ ప్రచంಡ నారాయణ కవి ಅಂತ. ತಾತಯ್ಯ ಗಾರಿ ಮಾತಲ್ಲಿ ಇವತ್ತು ನಾವೇನು పిడుగు పడిన విధుము పడెను విషమాక్షరము సర్వేశ్వరుండైన తప్పించలేడు జన్మాదేశమునకు జరిగిపోయేರಯ್ಯ ನಿಂಡು ಪರತತ್ವ ಪ್ರಚಂಡ ಅಂತ ಹಣೆ ಬರದಲ್ಲಿ ಬರೆದಿದ್ರೆ ಯಾವನ ಹಣೆ ಬರಲ್ಲ ಯಾವನು ಚೇಂಜ್ ಮಾಡಕ್ ಆಗಲ್ಲ. ಅದಕ್ಕೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಒಂದು ಸಾಕ್ಷಿ. 2 ವರ್ಷದಿಂದ ವೇದಿಕೆಯಲ್ಲಿ ನನಗೊಂದು ಚೇರ್ ಇರಲಿಲ್ಲ. ಇವತ್ತು ವೇದಿಕೆಯಲ್ಲಿ ಮೇನ್ ಚೇರಲ್ಲಿ ನಾನು ಕೂತಿದ್ದೀನಿ. ಇದು ತಾತಯ್ಯನ ಹಣೆ ಬರ ನನ್ನ ಮೇಲೆ ಬರ್ದಿರೋದು. ತಾತಯ್ಯ ಮನಸ್ಸು ಮಾಡಿದ್ರೆ ಸಮುದಾಯದ ಹುಡುಗನಾಗಿ ಮಾಡಿದ್ದೀರಾ. ನಾನೀಗ ಎಲ್ಲಾ ಸಮುದಾಯದ ಆಸ್ತಿ, ಅದು ನಿಮ್ಮ ಗರಿಮೆ. ನಿಮ್ಮ ಸಮುದಾಯದ ಹುಡುಗ ಇವತ್ತು ಎಲ್ಲಾ ಸಮುದಾಯಗಳ ಆಸ್ತಿ ಆಗಿದ್ದಾನೆ. ಇದಕ್ಕೆ ನೀವು ಚಪ್ಪಾಳೆ ಹೊಡಿಬೇಕು. ನಾನು 2,12,000 ಪ್ರತಿಯೊಬ್ಬರ ನಾವಿಕ ಈ ಹಡಗನ್ನ ನಡೆಸೋ ಜವಾಬ್ದಾರಿ ನನ್ನ ಮೇಲೆ ಇದೆ. ಬಟ್ ಒಂದಂತೂ ಹೇಳ್ತೀನಿ, ಕಳೆದ 20-25 ವರ್ಷದಿಂದ 2Aಗೆ ನಮ್ಮ ಹೋರಾಟ ಇದೆ. ನಮ್ಮ ಕಂಪೆಟ್ಟಂಡ నేను 2A ತೆಚ್ತೀರ್ತಾನೆ. ನಾನು ನೀವು ನೋಡಿ, ಯಾವತ್ತು ನಾನು ಚುನಾವಣೆ ನನ್ನ ಭಾಷಣದಲ್ಲಿ ಯಾವತ್ತು ನನ್ನ ಸಮುದಾಯದವರಿಗೆ ನಾನು 2A ತರ್ತೀನಿ ಅಂತ ನಿಮ್ಮ ಹತ್ರ ನಾನು ನೋಟ್ ಹಾಕ್ಸ್ಕೊಂಡಿಲ್ಲ. ನಾನು ಗೆದ್ದ ಮೇಲೆ 2A ತರ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಒಂದು 2A ರಿಸರ್ವೇಶನ್ ಇಲ್ಲ ಅಂದ್ರೆ ಸಮುದಾಯದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು. ನನ್ನ ಸಮುದಾಯದವ್ರಿಗೆ ಹೇಳ್ತೀನಣ್ಣ, ನಾನು ಚುನಾವಣೆಗಿಂತ ಮುಂಚೆ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. ಇವತ್ತು ಎಲ್ಲ ಸಮುದಾಯದ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. ನನ್ನ ಸಮುದಾಯಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಯಾರನ್ನೂ ₹1 ಕೇಳಲ್ಲ, ನಾನೇ ಹಾಸ್ಟೆಲ್ ಕಟ್ಟಿಸ್ತೀನಿ. ನಾನು ಕಟ್ಟಿಸ್ತೀನಣ್ಣ. ದೇವ್ರು ಕೊಟ್ಟಿದ್ದಾನೆ, ಭಗವಂತ ಚೆನ್ನಾಗಿಟ್ಟಿದ್ದಾನೆ. ನಾನು ಸಮುದಾಯದ ಮಕ್ಕಳಿಗೋಸ್ಕರ ನಾನೇನಾದರೂ ಖಂಡಿತವಾಗೂ ಮಾಡ್ತೀನಿ. ಒಂದು ರಾಜಕಾರಣದಲ್ಲಿ ಯಾರು ಎಲ್ಲಾದರೂ ಬೆಳೀಲಿ, ಅವ್ರವ್ರ ಆದರ್ಶಗಳು. ಆದರೆ ನಾನು ಹೇಳೋದೇನೆಂದರೆ, ಸಮುದಾಯದ ವಿಚಾರಕ್ಕೆ ಬಂದಾಗ, ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದಾಗ, 2A ವಿಚಾರಕ್ಕೆ ಬಂದಾಗ, ಒಂದು ಬ್ಯಾಕ್ವರ್ಡ್ MLAಗಳದ್ದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರಣ ಒಂದು 2 ತಿಂಗಳಿಂದ. ಅವತ್ತು ಕೇಳಿದ್ರು OBCದು ಎಲ್ಲ MLAಗಳು ಮೀಟಿಂಗ್ ಮಾಡಿ, ನಾನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಎದ್ದು ಮುಖ್ಯಮಂತ್ರಿಗಳಿಗೆ ಒಂದು 10 ನಿಮಿಷ ಎಕ್ಸ್ಪ್ಲೈನ್ ಮಾಡಿದೆ. ಸರ್, ನಮ್ಮ ಕಮ್ಯುನಿಟಿಗೆ 2A ಬೇಕು ಸರ್. ನಿಮಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ,
ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾವು 41,000 ಇದ್ದೀವಿ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 41,000 ಇದೀವಿ ಅನ್ನೋದು ನನಗೆ ಅಧಿಕಾರಿಗಳಿಂದ ಗೊತ್ತಾಗಿರೋ ಮಾಹಿತಿ. 41,000 ಇದೆ ಬರೀ ತಾಲೂಕಲ್ಲಿ. ಇನ್ನು ಜಿಲ್ಲೆಯಲ್ಲಿ ಬಹಳಷ್ಟಿದೆ. ಅಂದ್ರೆ ಇಷ್ಟು ರೆಪ್ರೆಸೆಂಟ್ ಮಾಡೋ ಸಮುದಾಯಕ್ಕೆ 2A ಅವಶ್ಯಕತೆ ಇದೆ. ಸ್ಟೇಟಲ್ಲೆಲ್ಲ ಹೋದ್ರೆ ನಾವು 45-50 ಲಕ್ಷ ದಾಟ್ತೀವಿ ಈಗಿರೋ ಮಾಹಿತಿ ಪ್ರಕಾರ. ಅಷ್ಟೇ ಅಲ್ಲ, ಇಲ್ಲಿ ತೆಲಂಗಾಣ, ಆಂಧ್ರ, ಕೇರಳ, ತಮಿಳುನಾಡಲ್ಲಿ, ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು. ಇದ್ಯಾರು ಮರ್ತೋಗ್ಬಾರ್ದು ನೀವು. ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು. ಪವನ್ ಕಲ್ಯಾಣ್ ಎಲ್ಲೆಲ್ಲಿ ನಿಂತಿದ್ರು ಅಷ್ಟೂ ಗೆಲ್ತಾರೆ. ಅದು ಸಮುದಾಯದ ಶಕ್ತಿ. ಅದು ಅವ್ರು ಎಲ್ಲೆಲ್ಲಿ ಅಂದ್ರೆ ಸಮುದಾಯ ಜೊತೆಯಲ್ಲಿದ್ರೆ ಪ್ರತಿಯೊಬ್ಬರಿಗೂ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ. ನನಗೂ ಒಂದು ಅವಕಾಶ ಸಿಕ್ತಣ, ಭಗವಂತನ ಆಶೀರ್ವಾದ. 2 ವರ್ಷದಿಂದ ಆಶೀರ್ವಾದ. ಇವತ್ತು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರು ಅವರು ಇವತ್ತು ಎರಡೂ ಕಡೆ ಅವ್ರದ್ದು ಪ್ರಶ್ನೆ ಇದೆ ಕೌನ್ಸಿಲ್ ಅಲ್ಲಿ ಮತ್ತೆ ಅಸೆಂಬ್ಲಿಯಲ್ಲಿ. ಆ ಕಾರಣಕ್ಕೆ ನಿಮ್ಗೆಲ್ಲ ಶುಭಾಶಯ ತಿಳಿಸಕ್ಕೆ ಹೇಳಿದ್ರು. ಮತ್ತೆ 4 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮತ್ತೆ ನಮ್ಮ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಇದೆ, ಸರ್ಕಾರಿ ಪ್ರೋಗ್ರಾಮ್. ಅದಕ್ಕೂ ನಾನು ಗೆಸ್ಟ್ ಆಗಿದ್ದೀನಿ. ಅಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನು ರಿಕ್ವೆಸ್ಟ್ ಮಾಡಿದ್ದೀನಿ. ಅಣ್ಣ ನೀವೆಲ್ಲಾದರೂ ಇರಿ ಅಣ್ಣ. ನಾನು ಹೇಳೋದು, ಈ ಸಮುದಾಯದ ನಿಮ್ಮ ರಕ್ತ, ನಿಮ್ಮ ಋಣ ನಾನು ತೀರ್ಸಕ್ಕಾಗಲ್ಲ, ಅದಂತೂ ಹೇಳಬಲ್ಲ. ಆದರೆ ತಗೊಂಡು ವಿಧಾನಸೌಧಕ್ಕೆ ಹೋಗ್ತೀನಿ ಅಂದ್ರೆ ನೀವೆಲ್ಲ ಒಂದಾಗದೆ ಮಾತ್ರ ಇದು ಸಾಧ್ಯ ಇಲ್ಲ, ಅದಂತೂ ನಾನು ಹೇಳಬಲ್ಲೆ. ನೀವೆಲ್ಲಿದ್ರೋ, ಎಲ್ಲಿ ಗುರುತಿಸ್ಕೊಂಡಿದ್ರೋ, ಬೂತ್ ಮುಂದೆ ಹೋದಾಗ ನಿನ್ನ ಬೆರಳು ಎಲ್ಲೋಯ್ತು ಅಂತ ನನಗೆ ಗೊತ್ತಣ. ಅದಕ್ಕೆ ನಾನು ವಿಧಾನಸೌಧಕ್ಕೆ ಹೋದೆ. ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪಕ್ಷಾತೀತವಾಗಿ. ಸಮುದಾಯದ ಋಣ ನನ್ನ ಮೇಲೆ ಇದೆ. ನಾನು ನೋಡಿ, ಆಸ್ತಿ ಅಂತಸ್ತು 40-60 ಸೈಟ್ ಮಾಡೋದು ನನಗೇನು ಗೊತ್ತಿಲ್ಲ ಅಂತಲ್ಲ. ಅದು ತಮ್ಮ ಆಂಬುಲೆನ್ಸ್ ಹಾಕಿ ಇವತ್ತಿಗೆ 5,300 ಜನ ಕಾಪಾಡಿದ್ದೀನಿ. ಆಂಬುಲೆನ್ಸಲ್ಲಿ ಯಾರನ್ನೂ ನಾವು ಜಾತಿ ಕೇಳಿಲ್ಲ. ಇದು ನಿಮ್ಮ ಸಮುದಾಯದ ಹುಡುಗನ ಕೊಡುಗೆ. ತಮ್ಮ ಮಾಹಿತಿಗಿರಲಿ, 5,300 ಜನದಲ್ಲಿ 4,150 ಜನಕ್ಕೂ ಹೆಚ್ಚು SC/ST ಸಮುದಾಯದವ್ರನ್ನ ಬೆಂಗಳೂರು ಹಾಸ್ಪಿಟಲ್ಗೆ ನಾವು ಇನ್ ಟೈಮ್ ಕರ್ಕೊಂಡೋಗಿ ಬಿಟ್ಟಿದ್ದೀವಿ. 1 ರೂಪಾಯಿ ಕೇಳಿಲ್ಲ, ಟಿಪ್ಸು ಕೇಳಿಲ್ಲ. ನಿಮ್ಮ ಸಮುದಾಯದ ಹುಡುಗ ಇವತ್ತು ಸಮಾಜಕ್ಕೆ ಕೊಡ್ತಿರೋ ಕೊಡುಗೆ ಇದು. ನಾನು ಹೇಳೋದಿಷ್ಟೇ ಅಣ್ಣ, 2A ನಮ್ದೊಂದು ಬೇಡಿಕೆ ಇದೆ. ಈಗ ನಮ್ಗೆ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ ಸರ್ಕಾರದವರು. ಈಗಾಗಲೇ ಸರ್ಕಾರದಿಂದ 50 ಲಕ್ಷ ಬಂದಿದೆ ಅಣ್ಣ. 50 ಲಕ್ಷದಲ್ಲಿ ನಾವು ಚೌಲ್ಟ್ರಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಆದರೆ 50 ಲಕ್ಷ ಕಡಿಮೆ ಆಗುತ್ತೆ. ನಾನು ಅದಕ್ಕೆ ಇನ್ನೊಂದು 2-3 ಕೋಟಿ ಸರ್ಕಾರದಲ್ಲಿ ತಂದು ಒಂದೇ ಸಲ ಸ್ಟಾರ್ಟ್ ಮಾಡೋಣ, ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು. ಮತ್ತೆ ನಮ್ಮ ಮುಖಂಡರು, ಎಲ್ಲ ಪಕ್ಷದಲ್ಲಿರೋರು, ನಿಮ್ಮ ಮಾರ್ಗದರ್ಶನ, ಆಶೀರ್ವಾದ ನನಗೆ ಬೇಕು. 50 ವರ್ಷ ಆದಮೇಲೆ ಒಂದು ಅವಕಾಶ ಬಂದಿದೆ. 50 ವರ್ಷ ಆದಮೇಲೆ ನನಗೆ ಈಗಲೂ ಮುನ್ಸಿಪಲ್ ಕಾಲೇಜ್ ನೋಡಿದಾಗೆಲ್ಲ CV ವೆಂಕಟರಪ್ಪನವ್ರಿಗೆ ಜ್ಞಾಪಕ ಬರ್ತಾರೆ. ಅವರು ಇವತ್ತಿಲ್ಲ. ನಾನಂತೂ ಹೇಳ್ತೀನಿ, ತಾವೆಲ್ಲ ಹೆಂಗೆ ಯೋಚನೆ ಮಾಡ್ತೀರಲ್ಲೋ ಗೊತ್ತಿಲ್ಲ, CV ವೆಂಕಟರಪ್ಪನವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ಬಯಸೋ ಹುಡುಗಾಣ ನಾನು. ಆ ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ಬಯಸಲ್ಲ. ಅದಕ್ಕೆ 2 ವರ್ಷದ ನನ್ನ ಆಡಳಿತನೇ ಸಾಕ್ಷಿ. ಆ ಕುಟುಂಬ ಚೆನ್ನಾಗಿರ್ಬೇಕು. ಈಗ ನಾನೊಂದು ಲೈಬ್ರರಿ ಮಾಡಿಸ್ತಿದ್ದೀನಿ ಡಿಗ್ರಿ ಕಾಲೇಜಲ್ಲಿ. 6 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ತಿದ್ದೀನಿ. ಅಲ್ಲೊಂದು ಡುಪ್ಲೆಕ್ಸ್ ಲೈಬ್ರರಿ ಮಾಡ್ತಿದ್ದೀನಿ. ನಾನು ಆ ಲೈಬ್ರರಿಗೆ CVV ಗ್ರಂಥಾಲಯ ಅಂತ నామకరణ ಮಾಡ್ತೀನಿ. నీ ఇష్టం గురు, ధైర్యం చెయ్యి. ఏమన్నా మాట్లాడితే అన్న గెలుస్తామా సొంతం ఏమయ్యలే. 5 ఏళ్ళు నేను ఎన్ని కష్టాలు అనుభవిస్తున్నా. వారంకి 5-5 దినాలన్నా మీరు నమ్మెళ్ళే. ఆ కోర్టుతో కారు తిప్పినోడంతా నాకు బాధ అవుతుంది. పొద్దున్నే 10:30 నుంచి 5:30 వరకు డేట్లు మీద డేట్లు కూకొని బేజారైపోను. ఎంత అనుభవిస్తున్నా నాకు తెలిసిండే నేను ఆపద్దు ఏమో ఒకటి అవుతాను. దేవుడు డిసైడ్ చేస్తాడు. ఎస్, నన్ను అరెస్ట్ చేయించి జైల్లో పోయి ఉపాసం చేస్తే మీకు తెలిసినో లేదో, అరెస్ట్ చేసే కేసు కాదు, అణకనూరు జైల్లో కేసుని. నీళ్లు తాగలే, భోజనము తినలే. నాకు 14 నాళ్ళు బెయిల్ ఇవ్వకూడదు అని డిసైడ్ చేసిండ్రి. కానీ నేను ఉపాసం చేసి బెయిల్ తెచ్చుకొని అవతలకు వచ్చినాడు. నేను అడగండి, ಕೋರ್ಟ್ಲ ಲಾಯರ್లు ఎవరన్నా ಪರಿಚಯ ಉಂಟೆ? ನನಗೆ 14 ದಿನ ಬೇಲ್ ಕೊಡಬಾರದು ಅಂತ ಡಿಸೈಡ್ ಮಾಡಿದ್ರು ಸರ್. ಯಾರು ನನ್ನ ಪರವಾಗಿ ನಿಲ್ಲಿಲ್ಲ. ನಾನು ಫಾಸ್ಟಿಂಗ್ ಮಾಡಿಬಿಟ್ಟೆ ಜೈಲಲ್ಲಿ.
ನೀರು ಕುಡಿಲಿಲ್ಲ, ಊಟನೂ ಮಾಡಲಿಲ್ಲ. ಜೈಲರ್ ಊಟ ನೀರಿಡೋದು, ಮತ್ತೆ 2ನೇ ದಿನ 3ನೇ ದಿನ ಜೈಲರ್ ರೋಡ್ ಬಂದು ದಯವಿಟ್ಟು ಈ ಹುಡುಗ ಇಲ್ಲಿದ್ರೆ ಸತ್ತೋಗ್ಬಿಡ್ತಾನೆ, ಊಟ ನೀರು ಕುಡಿತಿಲ್ಲ, ಪರಪ್ ನಗರಕ್ಕೆ ಶಿಫ್ಟ್ ಮಾಡಿ ಅಂದ್ರು. ಆ ಜಡ್ಜ್ ಸಾಹೇಬರು ನನಗೆ ಬೇಲ್ ಕೊಟ್ಟರು 4ನೇ ದಿನನೋ ಏನೋ. ಇದು ಕೋರ್ಟಲ್ಲಿ ಒಂದು ಇತಿಹಾಸ. ಆಪದ್ದು ನಾ ಪರಮ್ಗೆ ಇವರು ನಿಲ್ಲೆ ಇವನ್ನಿ ಕಷ್ಟಾಲ್ ಪಡ್ತೇನೆ ಇತ್ತು ದೂರ ಮಸ್ತಾನ ಊರೂರಿಗೆ ಈ ಪದ್ಮನ್ ಗೆಲ್ಸಿದ ತಕ್ಷಣ ತಲ್ರಾತ್ ಬಾಗುಂದೇ ನಡೆಸ್ತೆ ಎಟ್ಲ ನಮ್ಮಿರು ನೇನು ಕಷ್ಟಪಡಿ ನನ್ ಕದನ್ನ ఒకే మాట తల్ల రాసిందికి అన్న మీరు దేవుణ్ణి మొక్కుతారు ఎలా రాసిండ్లే మీకు మీ ఇంట్లోనూ దేవస్థానం ముందు దేవుని ఇల్లు ఉంది కదా దేవుణ్ణి మీరు మొక్కుతారు కదా నేను మొక్కుతాను కదా నాకేలా దేవుడు నేను ಕಷ್ಟಪಡಿಂಡನನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದೇವ್ರು ಇದ್ದಾರೆ ಆದ್ರೆ ಕಷ್ಟನೂ ಇದೆ ಅಲ್ಲ ಜೊತೆಯಲ್ಲಿ ನನಗೆ ಯಾರಾದ್ರೂ ಸಿಕ್ತೆ ಓ ತಲ್ಲ ರಾಶೇಶಿಂಡೆ ನೀಗೆ ಕೌಂಟಿಂಗ್ ದಿನ వెనక్ దినము 7 షాప్లు నాకు తల్ల రాసిండే అంతొద్దు 7:30 ఇట్లా పోత ఒకడే పోయి ఆడో 2 ఇడ్లీలు తిని 6 షాప్లే తల్ల రాసిండే 1 గంటకి ఆడ చూస్తాను 1000 జనం ఉండారు శాల్వలంతా జోబ్లో పెట్టుకొని జై అన్రి శాల్వలు ಬೇರೆ ఉండే పట్టన్ జోబ్లో పెట్టుకోరేసిరి నేను ఏం చెప్పొద్దు ఏమో పోండ్రా ఏమో కానీ అవుడన్రి నాకు తెలిసిండే నువ్వేమో చేస్తావని ఇంతే ఎంతైనా కూటికే ఎన్నాళ్ళు బతికినా కాటికే కులంలో ఒక మంచివాడు పుడితే కులమంతా వెలుగుతుంది కులమంతా మంచివాళ్ళు పుడితే రాజ్యమే వెలుగుతుంది ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಜೈ ಕೈವಾರ ತಾತಯ್ಯ ಜೈ ಕೃಷ್ಣದೇವರಾಯ ಎಲ್ಲ ಕುಲ ಬಾಂಧವರಿಗೆ ನಮಸ್ಕರಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾನು ಕೇಳ್ತೀನಿ ವಿನಂತಿ ಮಾಡ್ತೀನಿ ನಾಮಿನ್ ನಮ್ಮಂಡ ನಮ್ಮಕಂ ಪೆಟ್ಟಂಡ ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ನಗರದಲ್ಲಿ ಕೈವಾರ ತಾತಯ್ಯನವರ ಹೂವಿನ ಪಲ್ಲಕ್ಕಿಗಳೊಂದಿಗೆ ಅದ್ದೂರಿ ಮೆರವಣಿಗೆಯನ್ನ ನಡೆಸಲಾಯಿತು. ಮೆರವಣಿಗೆಯು ವಾಪಸಂದ್ರಾದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಿಂದ ಪ್ರಾರಂಭಗೊಂಡು ಬಿಬಿ ರಸ್ತೆಯ ಮೂಲಕ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ದೇವಾಲಯದವರೆಗೆ ಸಾಗಿತು. ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿದವು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ನಗರಸಭೆ ಉಪಾಧ್ಯಕ್ಷ ಎನ್ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಅತೀಕ್ ಪಾಷಾ, ಇಒ ಮಂಜುನಾಥ್, ಸಮುದಾಯದ ಮುಖಂಡರಾದ ಪಿ ಮಂಜುನಾಥ್, ನರಸಿಂಹಮೂರ್ತಿ, ಗಡ್ಡಂ ನಾಗರಾಜು ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಯೋಗಿ ನಾರಾಯಣ ಯತೀಂದ್ರರಾದ ಶ್ರೀ ಕೈವಾರ ತಾತಯ್ಯನವರ ಜಯಂತಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ ಶಿವರಾಮ್, ಗರುಡಾಚಾರ್ಲಹಳ್ಳಿ ಸದಸ್ಯರು, ಹಂಪಸಂದ್ರ ಗ್ರಾಮ ಪಂಚಾಯಿತಿ. ನವೀನ್ ರಾಜ್ ಕನ್ನಡಿಗ, ಅಧ್ಯಕ್ಷರು, ಯುವ ಕಾಂಗ್ರೆಸ್ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಹಾಗೂ ನಟರಾಜ್, ಯುವ ಮುಖಂಡರು, ಗರುಡಾಚಾರ್ಲಹಳ್ಳಿ. ಸಮಸ್ತ ನಾಡಿನ ಜನತೆಗೆ ಹಾಗೂ ತಾಲೂಕಿನ ಬಲಿಜ ಸಮುದಾಯದವರಿಗೆ ಸದ್ಗುರು ಶ್ರೀ ಯೋಗಿ ನಾರಾಯಣ ಯತೀಂದ್ರ ತಾತಯ್ಯ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಅಂಬರೀಶ್, ಗುಡಿಬಂಡೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಗುಡಿಬಂಡೆ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರು. ಶ್ರೀನಿವಾಸ್ ಬುಲೆಟ್, ಅಧ್ಯಕ್ಷರು, ಜಯ ಕರ್ನಾಟಕ ಗುಡಿಬಂಡೆ. ಜಿಟಿ ಶ್ರೀನಿವಾಸ್, ಸಮಾಜ ಸೇವಕರು, ಗುಡಿಬಂಡೆ. ಸದ್ಗುರು ಕಾಲಜ್ಞಾನಿ ಕೈವಾರ ತಾತಯ್ಯ ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರ 299ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಮುಷ್ಟೂರು ಶಶಿಕುಮಾರ್, ಅಧ್ಯಕ್ಷರು, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ.
ಶ್ರೀ HR ಸೀತಾರಾಮ್ ಸ್ಮಾರಕ ಉಪನ್ಯಾಸ ಮಾಲಿಕೆ ದ್ವಿತೀಯ ವರ್ಷದ ಉಪನ್ಯಾಸಕ್ಕೆ ತಮಗೆ ಆದರದ ಸ್ವಾಗತ. ಇದೇ ತಿಂಗಳ ಮಾರ್ಚ್ 15 ಮಂಗಳವಾರ ಸಂಜೆ 5:30ಕ್ಕೆ ಕಾರ್ಯಕ್ರಮ ನಡೆಯಲಿದೆ. ಸ್ಥಳ ಸಿವಿಲ್ ಕೋರ್ಟ್ ಆವರಣ, ಚಿಕ್ಕಬಳ್ಳಾಪುರ. ತಮ್ಮ ಆಗಮನಾಭಿಲಾಷಿಗಳು HRS ಫೌಂಡೇಶನ್ ಮತ್ತು ಅಡ್ವೊಕೇಟ್ ಅಸೋಸಿಯೇಷನ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸಿಡೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, CC ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ, LKG ಮತ್ತು UKG ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ, ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಬಾಲರೆಡ್ಡಿಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ಬ್ರಹ್ಮೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿಭಾವ ಮೆರೆದರು.
ಮಂಚೇನಹಳ್ಳಿ ತಾಲೂಕಿನ ಬಾಲರಡ್ಡಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಹೂವಿನ ಅಲಂಕಾರದ ಜೊತೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಗ್ರಾಮದ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಈ ದೇವಸ್ಥಾನ ಅಭಿವೃದ್ಧಿ ಆಗಲಿಕ್ಕೆ ಈ ಸ್ಥಳೀಯ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಜನರು ಮತ್ತು ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಸಮಾಜ ಸೇವಕರು ಮತ್ತು ಪುರೋಹಿತರು ಇದಕ್ಕೆ ಸಹಕಾರ ಕೊಟ್ಟು ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಹುಣ್ಣಿಮೆ ದಿನ ಬ್ರಹ್ಮರಥೋತ್ಸವ ನಡೆಸಲಾಗುತ್ತೆ. ಆಮೇಲೆ ಬ್ರಹ್ಮರಥೋತ್ಸವ ಮರುದಿನ ಜಾತ್ರೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಅವರ ಸೇವೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ದೇವರು ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದನ್ನೇ ಮಾಡ್ತಾ ಬರ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲ ಜನರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಾಲರೆಡ್ಡಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಸುಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯುತ್ತಿದ್ದು, ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ರಥ ಎಳೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ರಾಜೇಶ್ ಅಂತ, ನಮ್ಮದು ಇದೇ ಊರೇ ಮಂಚೇನಹಳ್ಳಿ. ನಾನು ಹುಟ್ಟಿದಾಗಲಿಂದ ವರ್ಷನೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು. ಈ ಮಂಡಳಿಯವರು ಇನ್ನೂ ಸ್ವಲ್ಪ ಮೂಲಸೌಕರ್ಯ ಮಾಡಬೇಕಾಗಿತ್ತು. ಇಲ್ಲಿ ಜನನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಅವರು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಬಾಲರೆಡ್ಡಿಹಳ್ಳಿ ನರಸಿಂಹಸ್ವಾಮಿ ಹತ್ರ ಬೇಡ್ಕೊಳ್ತಾರೆ. ಬಾಲರೆಡ್ಡಿಹಳ್ಳಿ ಆಡಳಿತ ಮಂಡಳಿಯವರ ಹತ್ರ ನನ್ನದೊಂದು ಮನವಿ. ತುಂಬ ಜನ ಆಗ್ತಾಯಿದ್ದಾರೆ, ಭಕ್ತಾದಿಗಳು ಬರೋದು. ಇಲ್ಲಿ ಮೂಲಭೂತ ಸೌಕರ್ಯ, ನೀರು ಮತ್ತು ಈ ಟಾಯ್ಲೆಟ್ ವ್ಯವಸ್ಥೆ ಇನ್ನೂ ಚೆನ್ನಾಗಿ ಮಾಡಿಸ್ಬೇಕು. ಈ ವರ್ಷ ಆಗೋಗಿದೆ. ನೆಕ್ಸ್ಟ್ ವರ್ಷ ಇದರ ಅಭಿವೃದ್ಧಿ ಕುರಿತಾಗಿ ಒಂದು ಚರ್ಚೆ ಮಾಡಿ ಇನ್ನೂ ಒಂದು ಒಳ್ಳೆ ವಾತಾವರಣನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಮಂಡಳಿಯವರ ಹತ್ರ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಬಾಲರೆಡ್ಡಿಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲ ಸಾವಿರಾರು ಗ್ರಾಮಸ್ಥರು ರಥೋತ್ಸವದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಪಟ್ರೇನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ 5ನೇ ವರ್ಷದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಮತ್ತು 2ನೇ ವರ್ಷದ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು.
ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕದ್ರಿ ಹುಣ್ಣಿಮೆ ಪ್ರಯುಕ್ತ 5ನೇ ವರ್ಷದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಮತ್ತು 2ನೇ ವರ್ಷದ ಬ್ರಹ್ಮರಥೋತ್ಸವ ನಡೆಯಿತು. ಈ ದೇವಾಲಯದ ಪುರಾತನ ಕಾಲದಿಂದಲೂ ತಾತ ಮುತ್ತಾತ ಕಾಲದಿಂದಲೂ ದೇವರು ನೆಲೆಸಿ ಸರ್ಪ ರೂಪದಲ್ಲಿ ಭಕ್ತಾದಿಗಳಿಗೆ ದರ್ಶನ ನೀಡುತ್ತಾ ಬಂದಿದ್ದು, ಈ ದಿನ ಕದ್ರಿ ಹುಣ್ಣಿಮೆ ದಿನವಾದುದರಿಂದ ವರ್ಷಕ್ಕೊಮ್ಮೆ ಪಟ್ರೇನಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವ ಮತ್ತು ಬ್ರಹ್ಮರಥೋತ್ಸವ ನಡೆಯುತ್ತಿದೆ. ಇನ್ನು ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಅಲಂಕಾರದೊಂದಿಗೆ ಪೂಜೆ ಪುನಸ್ಕಾರ ನಡೆಯಿತು. ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು. ಮಾಮೂಲಿ ವರ್ಷ ಬೆಣ್ಣೆ ಅಲಂಕಾರ ಮಾಡಿಸ್ತಾರೆ, ತುಂಬ ವಿಶೇಷವಾಗಿರುತ್ತೆ. ಈ ಸತಿ ವಿಶೇಷ ಹತ್ತಿ ಅಲಂಕಾರ ಮಾಡಿದೆ, ಹಿಂದೆ ಉತ್ತಕ್ಕೆ ಬೆಣ್ಣೆ ಅಲಂಕಾರ ಇರುತ್ತೆ ಸೇವಕರದು. ಸುಮಾರು ಬೆಳಗಿನ ಸಾಯಂಕಾಲ ಜನ ಜಾಸ್ತಿ ಬರ್ತಾಯಿರ್ತಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕದ್ರೋಣಿ ಇರೋ ಪ್ರಯುಕ್ತ ಬೆಣ್ಣೆ ಅಲಂಕಾರ ವಿಶೇಷವಾಗಿರುತ್ತೆ. ಸೇವಾಕರದ ಎಲ್ಲರೂ ಬಂದು ಭಾಗವಹಿಸ್ಬೋದು. ನಿಮ್ಗೆ ಇಷ್ಟವಾದ ಅರಕೆ ಮಾಡಿಕೊಂಡ್ರೆ ನೆರವೇರುತ್ತೆ, 9 ದಿವಸದೊಳಗೆ ನೆರವೇರುತ್ತೆ. ತುಪ್ಪದೀಪ ಹಚ್ಬೋದು. ವಿಶೇಷ ಜೇನುತುಪ್ಪ ಅಭಿಷೇಕ ಇರುತ್ತೆ. ಸ್ವಾತಿ ನಕ್ಷತ್ರದಲ್ಲಿ ಕರೆಕ್ಟಾಗಿ 1.5 kg ಜೇನುತುಪ್ಪ ಅಭಿಷೇಕ ಆಗುತ್ತೆ. ಬಂದು ಭಾಗವಹಿಸ್ಬೋದು. ವತ್ಸಲ ಅಂತ ನಂದು ಇದೇ ಊರು ತವ್ರ ಮನೆ. 2 ವರ್ಷದಿಂದ ಇಲ್ಲಿ ರಥೋತ್ಸವ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಿದ್ದಾರೆ. ನಿನ್ನೆ ಎಲ್ಲ ಹೋಮಗಳೆಲ್ಲ ನಡೀತು. ಇವತ್ತು ಬೆಳಗ್ಗೆಯಿಂದ ಕಲ್ಯಾಣೋತ್ಸವನೂ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಈಗ ತಾನೇ ತೇರು ಹೇಳ್ಕೊಂಡು ಹೋಗಿದ್ದಾರೆ. 1 ವರ್ಷದಿಂದ 1 ವರ್ಷಕ್ಕೆ ತುಂಬಾ ಇಂಪ್ರೂವ್ ಮಾಡ್ತಿದ್ದಾರೆ. ಮತ್ತು ದೇವ್ರು ಎಲ್ಲರಿಗೂ ಅದೇ ಥರ ಆಶೀರ್ವಾದ ಕೂಡ ಮಾಡ್ತಿದ್ದಾರೆ. ಎಲ್ಲರೂ ಬಂದು ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮೂರಲ್ಲೇ ಅಂತಲ್ಲ, ಸುತ್ತಮುತ್ತ ಎಲ್ಲ ಹಳ್ಳಿಯವರು ಎಲ್ಲ ಊರಿಂದನೂ ಬಂದು ಎಲ್ಲರೂ ಬಂದು ಪೂಜೆ ಮುಗಿಸ್ಕೊಂಡು, ಹಾಗೆ ಇಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾದ ವಿನಿಯೋಗ
ಮಾಡ್ತಿದ್ದಾರೆ, ಎಲ್ಲರೂ ಬಂದು ತೊಗೊಂಡು ಹೋಗ್ತಿದ್ದಾರೆ. ಅದನ್ನು ಎಷ್ಟು ಖುಷಿಯಾಗಿದ್ದೀರಿ ತುಂಬ ಖುಷಿಯಾಗುತ್ತೆ ಹೇಳಬೇಕು ಅಂದರೆ. ಯಾಕಂದರೆ ಈ ಥರ ವರ್ಷಕ್ಕೊಂದ್ಸರಿ ಊರಲ್ಲಿ ಮಾಡೋದು ಅಂದರೆ ಅದೊಂಥರ ಹಬ್ಬದ ವಾತಾವರಣನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬಂದು ಸೇರಿ ಹೆಣ್ಮಕ್ಳೆಲ್ಲ ಬರ್ತಾರೆ, ಚೆನ್ನಾಗಿರುತ್ತೆ, ಪೂಜೆ ಮಾಡಿಕೊಂಡು ಹೋಗ್ತಾರೆ. ಇನ್ನು ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ದೇವರ ದರ್ಶನಕ್ಕಾಗಿ ಪಟ್ರೇನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಭಕ್ತಾದಿಗಳು ಬಂದು ದೇವರಿಗೆ ಪೂಜೆ ಸಲ್ಲಿಸಿ ನಮಸ್ಕರಿಸಿದ್ದಾರೆ. ವಿಶೇಷವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆದಿದ್ದು ನೂರಾರು ಮಹಿಳೆಯರು ಭಾಗಿಯಾಗಿ ಭಕ್ತಿ ಭಾವ ಮೆರೆದಿದ್ದಾರೆ. ನಾಗರಾಜ್ ಅಂತೇಳಿ ಇದೇ ಪಟ್ರೇನಹಳ್ಳಿ ಗ್ರಾಮಸ್ಥರು ನಾವು. ಇಲ್ಲಿ ಬಂದು ಇದು ಸುಮಾರು ನಮ್ಮ ತಾತವ್ರ ಕಾಲದಿಂದ ಇರೋ ದೇವಸ್ಥಾನ ಇದು. ಈಗ ಇದು 5 ವರ್ಷದಿಂದ ಈಚೆಗೆ ಸ್ಟಾರ್ಟ್ ಮಾಡೋದು ಕಲ್ಯಾಣೋತ್ಸವ ಅಂತೇಳಿ. ಈಗ 2 ವರ್ಷದಿಂದ ಈಚೆಗೆ ರಥೋತ್ಸವ ಅಂತೇಳಿ ಮಾಡ್ತಾಯಿದ್ದೀರಿ. ಈ ರಥೋತ್ಸವಕ್ಕೆ ಸುತ್ತಮುತ್ತ ಊರುಗಳಿಂದ ಎಲ್ಲ ಕಡೆಯಿಂದನೂ ಜನಸಮವಾಗಿ ಬಂದು ಭಕ್ತಾದಿಗಳು ಬಂದು ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಸೇವಾಕರ್ತ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇದು ದಿನೇ ದಿನೇ ಇಂಪ್ರೂವ್ ಆಗ್ತಾಯಿದೆ ಹೊರತು ಕಡಿಮೆ ಅಂತೂ ಆಗ್ತಾಯಿಲ್ಲ. ಆ ಭಕ್ತನು ಮಹಾನ್ ಭಾವನ ಅನುಗ್ರಹ ಎಲ್ರಿಗೂ ಇದಾಗ್ತಾಯಿದೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಹಬ್ಬದ ವಾತಾವರಣದಲ್ಲಿ ಈ ಒಂದು ದಿನ ವಾತಾವರಣದಲ್ಲಿ ಮಾಡ್ತೀವಿ, ಸಡಗರದಿಂದ ಆಚರಣೆ ಮಾಡ್ತೀವಿ. ಹಲಗೆಗಳು ಇವೆಲ್ಲ ತರಿಸಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಮಾಡೋದು. ಪಟ್ರೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಎಲ್ಲ ಗ್ರಾಮ 7 ಊರು ಇದೆ, 700 ಬರ್ತಾರೆ ಇಲ್ಲಿಗೆ. ನಾವು ಪ್ರತಿ ವರ್ಷ ಅಂದರೆ ಇಲ್ಲೇ ಬಂದು ಪೂಜೆ ಮಾಡ್ಕೊತೀವಿ. ಎವ್ರಿ ಇಯರ್ ಇದೇ ಥರನೇ ಅಂದರೆ ಫುಲ್ ಹಬ್ಬದ ವಾತಾವರಣದಿಂದ ಸೆಲೆಬ್ರೇಟ್ ಮಾಡ್ತಾರೆ. ಖುಷಿ ಆಗುತ್ತೆ ಎಲ್ಲ ನೋಡೋದಕ್ಕೆ. ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀವಿ. ಇದೇ ಎಲ್ಲ ಪ್ರತಿ ವರ್ಷವೂ ಇದೇ ಫ್ಯಾಮಿಲಿ ಜೊತೆನೇ ಬಂದು ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತೀವಿ. ಬಂದಿದ್ದ ಭಕ್ತಾದಿಗಳಿಗೆ ಪಟ್ರೇನಹಳ್ಳಿ ಗ್ರಾಮಸ್ಥರಿಂದ ಪ್ರಸಾದ ವಿನಿಯೋಗ ಮಾಡಿದರು. ಈ ವೇಳೆ ವಿವಿಧ ಕಲಾ ತಂಡಗಳ ವಾದ್ಯಗಳ ಮೂಲಕ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಆಕರ್ಷಣೆಯಾಗಿತ್ತು. ಪಟ್ರೇನಹಳ್ಳಿ ಯುವಕರು ಗ್ರಾಮಸ್ಥರು ಸೇರಿ ರಥ ಎಳೆಯುವ ಮೂಲಕ ಭಕ್ತಿಯಲ್ಲಿ ಮಿಂದೆದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ.
ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಕಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಕಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. 3ರಿಂದ 7ನೇ ತರಗತಿವರೆಗೆ ನಡೆಯುವ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 75% ಅಂಕ ಪಡೆದವರಿಗೆ 25%, 80% ಅಂಕ ಪಡೆದವರಿಗೆ 40%, 85% ಅಂಕ ಪಡೆದವರಿಗೆ 50%, 90% ಅಂಕ ಪಡೆದವರಿಗೆ 60%, 95% ಅಂಕ ಪಡೆದವರಿಗೆ 75% ಟ್ಯೂಷನ್ ಫೀಸ್ನಲ್ಲಿ ರಿಯಾಯಿತಿ ಇರುತ್ತದೆ. ಅಲ್ಲದೆ 100ಕ್ಕೆ 100% ಫಲಿತಾಂಶ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು. ಪರೀಕ್ಷೆಯ ಸಮಯ ಪ್ರತಿ ಶನಿವಾರ 10:30ರಿಂದ 1 ಗಂಟೆಯವರೆಗೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 6364614657, 6364614660. ವಿಶೇಷ ಸೂಚನೆ, MMTV ವೀಕ್ಷಕರಿಗೆ ಬಂಪರ್ ಆಫರ್, ವಿಶೇಷ ರಿಯಾಯಿತಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449823177. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities.
ಶಿಡ್ಲಘಟ್ಟ ನಗರದಲ್ಲಿ ಅನಾದಿ ಕಾಲದಿಂದಲೂ ನೆರವೇರಿಸಿಕೊಂಡು ಬಂದಂತಹ ಪೂಜಮ್ಮ ದೇವಿಯ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶಿಡ್ಲಘಟ್ಟ ನಗರದಲ್ಲಿ ಅನಾದಿ ಕಾಲದಿಂದಲೂ ನೆರವೇರಿಸಿಕೊಂಡು ಬಂದಂತಹ ಪೂಜಮ್ಮ ದೇವಿಯ ಕರಗ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಸಂಪ್ರದಾಯದಂತೆ ದೇವಾಲಯದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ನಂತರ ಕರಗದ ಪೂಜಾರಿ ಹೂವಿನ ಕರಗವನ್ನು ಹೊರಲಾಯಿತು. ಶ್ರೀ ಪೂಜಮ್ಮ ದೇವಿಯ ಕರಗವನ್ನು ಕರಗದ ಪೂಜಾರಿ ಶಿರದ ಮೇಲೆ ಹೊತ್ತು ದೇವಸ್ಥಾನಕ್ಕೆ 3 ಪ್ರದಕ್ಷಿಣೆ ಹಾಕಿ ನಗರದೆಲ್ಲೆಡೆ ಸಂಚರಿಸಿತು. ಇನ್ನು ಕರಗದ ಪ್ರಯುಕ್ತ ಅಲ್ಲಲ್ಲಿ ವಾದ್ಯಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ವಾದ್ಯಗೋಷ್ಠಿಯ ವೇದಿಕೆಯಲ್ಲಿ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ರಂಜಿಸಿದ್ರು. ದೇವಿಯ ಕರಗ ವೀಕ್ಷಿಸಲು ಬರೀ ನಗರವಲ್ಲದೆ ತಾಲೂಕಿನಾದ್ಯಂತ ಜನರು ಆಗಮಿಸಿದ್ರು. ವಾದ್ಯಗೋಷ್ಠಿಯಲ್ಲಿ ಚಲನಚಿತ್ರ ಗೀತೆಗಳಿಗೆ ಹಾಡಿ ಸಾರ್ವಜನಿಕರು ರಂಜಿಸಿದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ತಾಲೂಕಿನ ಮುಸ್ಟೂರು ಗ್ರಾಮದಲ್ಲಿ ಬಲಿಜ ಸಮುದಾಯದ ಮುಖಂಡರು ಸೇರಿ ಕೈವಾರ ತಾತಯ್ಯನವರ 269ನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದರು. ತಿಪ್ಪನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಶಶಿಕುಮಾರ್ ನೇತೃತ್ವದಲ್ಲಿ ಕೈವಾರ ತಾತಯ್ಯನವರ ಭಾವಚಿತ್ರವುಳ್ಳ ಪಲ್ಲಕ್ಕಿಯನ್ನ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಿ ಪ್ರತಿ ಮನೆಗೆ ತೆರಳಿ ಪೂಜೆ ಪುನಸ್ಕಾರ ನಡೆಸಿದ್ರು. ಈ ವೇಳೆ ಸಮುದಾಯದ ಮುಖಂಡರು, ಯುವಕರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿ ಪಟಾಕಿ ಸಿಡಿಸಿ ಸಖತ್ ಎಂಜಾಯ್ ಮಾಡಿದ್ರು.
ಕರ್ನಾಟಕದ ಸಮಸ್ತ ಜನತೆಗೆ ಶ್ರೀ ಯೋಗಿ ನಾರಾಯಣ ಜಯಂತಿಯ 299ನೇ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಏನು ನಮ್ಮ ಮುಷ್ಟೂರು ಗ್ರಾಮದಲ್ಲಿ ನಮ್ಮ ಬಲ್ಜ ಕುಲಬಾಂಧವರು ಹಾಗೂ ನಮ್ಮೆಲ್ಲ ಗ್ರಾಮಸ್ಥರಿಂದ ಒಂದು ಪಲ್ಲಕ್ಕಿ ಮುಖಾಂತರ ಮೆರವಣಿಗೆ ಮುಖಾಂತರ ಒಂದು ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ, ತಾತಯ್ಯನವರ ಆಶೀರ್ವಾದ ಎಲ್ಲರೂ ಸದಾ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ಮುಖಾಂತರ ಶುಭಾಶಯಗಳು ಕೋರ್ತಾ, ಮತ್ತು ಯುವ ಪೀಳಿಗೆ ಎಲ್ಲನೂ ಒಂದಾಗಿ ಮುಂದೆ ನಮ್ಮ ಜನಾಂಗದ ಮುಖಾಂತರ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಾ ಯುವಕರು ನಮ್ಮ ಜನಾಂಗದ ಯುವಕರು ಮುಂದೆ ಬರಬೇಕಂತೇಳಿ ಈ ಮುಖಾಂತರ ನಾನು ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕೈವಾರ ತಾತಯ್ಯನವರ ಭಾವಚಿತ್ರವುಳ್ಳ ಪಲ್ಲಕ್ಕಿಯನ್ನ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಿದ ನಂತರ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಗರದಲ್ಲಿ ಮೆರವಣಿಗೆ ನಡೆಸಿ ಗಮನ ಸೆಳೆದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಇಒ ನಾಗಮಣಿ ಮಾತನಾಡಿ, ಮಹಾನ್ ಚೇತನರಲ್ಲಿ ಕೈವಾರ ತಾತಯ್ಯನವರು ಸಹ ಒಬ್ಬರು. ಅವರ ಜಯಂತಿಯನ್ನು ಆಚರಿಸುವುದು ನಮ್ಮೆಲ್ಲರ ಪುಣ್ಯ. ನಮ್ಮ ಜಿಲ್ಲೆಯಲ್ಲಿ ಜನಿಸಿದಂತಹ ಯೋಗಿ ನಾರಾಯಣ ಯತೀಂದ್ರರು ಕೇವಲ ಒಂದು ಸಮುದಾಯಕ್ಕೆ ಸೇರಿದವರಲ್ಲ, ಎಲ್ಲಾ ಸಮುದಾಯದವರಿಗೂ ಅವರು ಸಲ್ಲುತ್ತಾರೆ. ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದಿ ತೀಡುವಂತಹ ವಚನಗಳನ್ನು ರಚಿಸಿದ್ದಾರೆ. ಸಮಾಜ ಸುಧಾರಕರ ವಚನಗಳು ಕಾಲೇಜು ಶಾಲೆಗಳಲ್ಲಿ ತಿಳಿಸುವಂತಹ ಕೆಲಸ ಮಾಡಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಬ್ಯುಸಿಯಾಗಿರುವ ಮಕ್ಕಳಿಗೆ ಈ ರೀತಿಯ ವಚನಗಳು ಸಮಾಜ ಸುಧಾರಕರ ಬಗ್ಗೆ ತಿಳಿಸಿಕೊಡುವ ಕೆಲಸ ನಾವೆಲ್ಲರೂ ಮಾಡಬೇಕು ಎಂದರು. ಬಲಿಜ ಸಮುದಾಯದವರು ಅಂತ ಹೇಳಿ ಕೂಡ ನನಗೆ ವಿಷಯ ಗೊತ್ತಾಗಿದ್ದ ಪ್ರಕಾರ ಅವರು ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟವರು. ಯಾಕಂದರೆ ಅಷ್ಟು ಅವರು ಮೊದಲನೇ ಒಂದು ವಿಚಾರ ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ, ಗ್ರಹಣ ಯಾರಿಗೆ ಬರಲ್ಲ, ಸೂರ್ಯ ಚಂದ್ರಗೆ ಬರಲ್ಲ, ಬ್ರಹ್ಮಂಗೂ ಬಿಟ್ಟಿಲ್ಲ ಗ್ರಹಣ. ಮನುಕುಲದ ನಮಗೆ ಮನುಷ್ಯರಿಗೆ ಯಾವಾಗ ಗ್ರಹಣ ಬರಲ್ಲ, ಬರ್ತದೆ. ಆದರೆ ಮನಸ್ಥೈರ್ಯದಿಂದ ಬದುಕಬೇಕು, ನೀವು ಛಲವಾದಿಯಾಗಿ ಆ ಒಂದು ಸಮಯವನ್ನು ಒಂದು ಕರೆಕ್ಟಾಗಿ ನೀವು ಅದನ್ನು ನಿಭಾಯಿಸಬೇಕು ಅಂತ ಹೇಳಿ, ಇದು ಈ ಒಂದು ಕಾಲಕ್ಕೆ ತುಂಬ ಸೂಕ್ತವಾಗಿದೆ. ಯಾಕಂದರೆ ತುಂಬ ತುರ್ತಾಗಿ ಈ ಯಂಗ್ ಜನ್ರೇಷನ್ ಅವರು ಸಡನ್ ಇಂಪಲ್ಸಸ್ ಇಂದ ಸೂಸೈಡ್ ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಅವರು ಫುಲ್ಲು ಮನೆಯಿಂದ ಹೊರಗಡೆ ಮನೆ ಬಿಟ್ಟೆ ಹೋಗೋದು ನೋಡ್ತಾ ಇದ್ದೀವಿ. ಅದು ತಪ್ಪು ನಿರ್ಧಾರಗಳು. ಆ ಥರ ಆಗ್ದಂಗೆ ಹಠದಿಂದ ಒಂದು ಹಿರಿಯರಿರ್ತಾರೆ, ಮನೆಯಲ್ಲಿರ್ತಾರೆ, ಅಪ್ಪ ಅಮ್ಮ, ಅವ್ರನ್ನೆಲ್ಲ ಮಾರ್ಗದರ್ಶನ ಕೇಳಿಕೊಂಡು ಆ ಸಮಯನ ನಾವು ಒಂದು ಒಳ್ಳೆ ರೀತಿಯಾಗಿ ಸೊಲ್ಯೂಷನ್ ಪಡ್ಕೊಂಡು ನಾವು ಮಾಡ್ಬೋದು. ಆ ಥರ ಒಂದು ಘಟ್ಟದ ವಿಚಾರವಾಗಿ ಒಂದು ವಚನಗಳಲ್ಲಿ ಹೇಳಿದ್ದಾರೆ, ಮನುಕುಲಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಅಂಥ ಮಹಾನುಭಾವದ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಆ ಕ್ಷೇತ್ರವನ್ನು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, ಅವರು ಸೇವೆ ಮಾಡಿದ್ದಾರೆ. ಆಧ್ಯಾತ್ಮಿಕತೆಯಲ್ಲಿ ಅವರನ್ನ ಮೀರಿಸೋರೆ ಇನ್ನು ಬಲಿಜ ಜನಾಂಗದಲ್ಲಿ ಅನ್ನೋ ಅಷ್ಟು ಮಟ್ಟಿಗೆ ಇವಾಗ ಸಾಧನೆ ಮಾಡ್ತಾ ಇದ್ದಾರೆ. ಅದೊಂದೇ ಅಲ್ಲ, ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಭಕ್ತ ಕೋತನ ಅವರ ಭಾಗವತವನ್ನ ತೆಲುಗಿನಿಂದ ಕನ್ನಡಕ್ಕೆ ಅನುವಾದಿಸಿ ಎಲ್ರಿಗೂ ಹಂಚಿದ್ದಾರೆ. ಆ ಪುಸ್ತಕಗಳನ್ನು ಸಹ ನಾವು ಓದಿದ್ದೀನಿ. ನಮ್ಮ ಕೈವಾರ ತಾತಯ್ಯ ಬಲಿಜ ಜನಾಂಗದಲ್ಲಿ ಹುಟ್ಟಿದ್ದಾರೆ ಅಂತ ನಾವು ಎಷ್ಟೋ ಜನ ಎಲ್ಲರೂ ಹೆಮ್ಮೆ ಪಡಬೇಕು. ಬಲಿಜ ಜನಾಂಗಕ್ಕೆ ಅಲ್ಲ, ಸರ್ವ ಧರ್ಮಗಳಿಗೂ ಅವರು ಹೇಳಿರೋ ಕಾಲಜ್ಞಾನ ಪ್ರಸ್ತುತ ಕರೆಕ್ಟ್ ಆಗಿ ಇದೆ. ನಾವು ಅದನ್ನ ನೆನೆಸ್ಕೊಂಡು ಜೀವನದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು, ಯಾವ ಪದವಿಗಳಿದ್ರು, ಏನೇ ಮಾಡಿದ್ರು, ಕೊನೆಗೆ ನಮ್ಗೆ ಉಳಿಯೋದು ದೈವ, ಧರ್ಮ, ನಾವು ಮಾಡಿರೋ ಧರ್ಮದ ಕೆಲಸಗಳು ಅಷ್ಟೇ. ಕಾರ್ಯಕ್ರಮ, ಅರ್ಥಪೂರ್ಣ ಕಾರ್ಯಕ್ರಮ ಮತ್ತು ಇಷ್ಟು ಚೆನ್ನಾಗಿರೋ ಅರ್ಥಪೂರ್ಣ ಕಾರ್ಯಕ್ರಮ, ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮಕ್ಕೆ. ಇನ್ನು ಕಾರ್ಯಕ್ರಮದಲ್ಲಿ ಬಲಿಜ ಸಮುದಾಯದ ವಿದ್ಯಾರ್ಥಿ ನಿಲಯಕ್ಕೆ ಜಮೀನು ಮಂಜೂರು ಮಾಡಲು ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ, ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು, ಬಲಿಜ ಸಂಘದ ಅಧ್ಯಕ್ಷ ವೆಂಕಟರಾಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎನ್ವಿ ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಹೀಗೆ ಬೆಂಕಿಗಾಹುತಿಯಾಗುತ್ತಿರುವ ಕಾರ್ಗೆ ನೀರಿನಿಂದ ಬೆಂಕಿ ನಂದಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಹಳ್ಳಿ ಗ್ರಾಮದ ಬಳಿ ಇರುವ ಗೋಪಿನಾಥ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ.
ಹೌದು, ಕದ್ರಿ ಹುಣ್ಣಿಮೆ ಹಬ್ಬದ ಕಾರಣ ಗೋಪಿನಾಥ ಬೆಟ್ಟದಲ್ಲಿ ನೆಲೆಸಿರುವ ನರಸಿಂಹಸ್ವಾಮಿ ದೇವಾಲಯಕ್ಕೆ ನಾನಾ ಪ್ರದೇಶಗಳಿಂದ ಸಾವಿರಾರು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆಯುತ್ತಿದ್ದರು. ಅದೇ ರೀತಿ ಬೆಂಗಳೂರಿನ ಯಲಹಂಕ ತಾಲೂಕಿನ ಅರೆಬನ್ನಿಮಂಗಲ ನರಸಿಂಹಮೂರ್ತಿ ಎಂಬುವವರು ಕುಟುಂಬ ಸಮೇತರಾಗಿ ಕಾರಿನಲ್ಲಿ ದೇವರ ದರ್ಶನಕ್ಕೆ ಬಂದಿದ್ದರು. ತಾವು ಬಂದಿದ್ದ ಬ್ರಿಜಾ ಕಾರನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ದೇವರ ದರ್ಶನ ಪಡೆದು ವಾಪಸ್ ಬಂದು ನೋಡುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಬ್ರಿಜಾ ಕಾರಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಧಗಧಗನೆ ಹೊತ್ತಿ ಹುರಿದಿದೆ. ಇದರಿಂದ ಕಾರಿನ ಇಂಜಿನ್ ಭಾಗ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇನ್ನು ನರಸಿಂಹಮೂರ್ತಿ ಕಳೆದ 2 ವರ್ಷಗಳಿಂದಷ್ಟೇ ಬ್ರಿಜಾ ಕಾರನ್ನು ಫೈನಾನ್ಸ್ನಲ್ಲಿ ಖರೀದಿ ಮಾಡಿದ್ರು. ಆದರೆ ದೇಗುಲಕ್ಕೆ ಬಂದು ಪಾರ್ಕಿಂಗ್ ಮಾಡಿದ್ದ ಕಾರಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದಕ್ಕೆ ಕಾರು ಮಾಲೀಕರೇ ದಂಗಾಗಿದ್ದಾರೆ. ಇಲ್ಲೇ ಸ್ಟೇಷನಲ್ಲಿ ಮಾತಾಡಿದ್ದು ಗಾಡಿ ಬರ್ತಾ ಅಲ್ಲ, ಇಲ್ಲಿ ಇನ್ಸೂರೆನ್ಸ್ ಯಾರು ಬರೋದು ಹೆಂಗೆ ಗಾಡಿ ಶೋರೂಮಲ್ಲಿ ಬರ್ತಾ ಇದ್ದಿದ್ದು. ಏನಾಗಲ್ಲ ಬಿಡ್ರಿ, ಪ್ಲಾಸ್ಟಿಕ್ ಎಲ್ಲ ಹಂಗಿಕ್ಕೋ ಹೇಳ್ತಾ ಇರೋದು. ಹಂಗೆ ಬರ್ಲಿ ಎಲ್ಲೆಲ್ಲಿ ಅಣ್ಣ ಅಲ್ಲಿ ಒಂದು ಕೆಲಸ ಮಾಡಿ, ಒಂದು ಕಟ್ಟಿ ತಗೊಂಡು ಬೇರೆ ಮಾಡ. 3 ಜನ ಹಿಡಿದ ಹತ್ರ ಹೇಳ್ತೇನೆ. ಪಟ್ ಮಾಡಿ ಮೇಲೆ ಜೋರ ಎತ್ರಿ, ಜೋರ ಬರ್ತಾರೆ. ಬರ್ರಿ ಬರ್ರಿ, ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ಎಲ್ಲಿಂದ ಬಂದಿದ್ದು? ಅರೆಬನ್ನಿಮಂಗಲದಿಂದ. ಬದಿರ ಹತ್ರ ಗಾಡಿ ದರ್ಶನಕ್ಕೆ ಹೋಗಿ ಬರೋಷ್ಟಕ್ಕೆ. ಅಲ್ಲ, ನೀವು ಎಲ್ಲಿ ಬಂದಿದ್ರಿ? ಹೆಂಗಾಯ್ತು? ದೇವಸ್ಥಾನಕ್ಕೆ ಬಂದಿದ್ದು ನಾವು. ಯಾವ ದೇವಸ್ಥಾನಕ್ಕೆ? ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಗೋಪಿನಾಥ ಬೆಟ್ಟ ದರ್ಶನಕ್ಕೆ ಬಂದಿದ್ರಿ. ಹಬ್ಬ ಇತ್ತು, ಒಂದು ಗಾಡಿ ನಿಲ್ಲಿಸಿದ್ದು ದೇವಸ್ಥಾನ ದರ್ಶನಕ್ಕೆ ಹೋದ್ರೆ ಹೋಗಿ ಹತ್ಕೊಂಡ್ಬಿಟ್ಟಿದ್ವಿ. ಏನಕ್ಕೆ ಹತ್ಕೊಂಡಿದ್ದೀಣ ಗೊತ್ತಿಲ್ಲ, ಅದೇ ಇದಕ್ಕಿದ್ದಾಗೆ ಹತ್ಕೊಂಡಿರೋದು. ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ನೀವು ಎಷ್ಟು ದಿನ ಆಯ್ತು ಅಣ್ಣ ತೊಗೊಂಡಿದ್ದು? 2 ವರ್ಷ ಆಯಿತು. ಇನ್ಶೂರೆನ್ಸ್ ಎಲ್ಲ ಇದೆಯಾ? ಇದೆ. ಸೊ ನೀವು ಬಂದಾಗ ಯಾವ ರೀತಿ ಅಂಟ್ಕೊಂಡಿತ್ತು ಅಣ್ಣ ನೋಡಿದಾಗ? ಫುಲ್ಲು ಫುಲ್ಲು ಅಲ್ಲಿಂದ ಒಳಗಿಂದ ಬರೋಷ್ಟಕ್ಕೆ ಫುಲ್ಲು ಇದಾಗಿತ್ತು. ನೀವು ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ರಣ್ಣ? ನಾವು 3 ಲಕ್ಷ ಡೌನ್ ಪೇಮೆಂಟ್ ಮಾಡಿದರೆ 12 ಲಕ್ಷ ಕಾರಿದ್ದು ತಿಂಗಳ ಕಟ್ಕೊಂಡು ಹೋಗ್ತಾ ಇದ್ವಿ. 21,400 ರೂಪಾಯಿ. ಇನ್ನು ಕಾರಿಗೆ ಬೆಂಕಿ ಹೊತ್ತಿ ಹುರಿಯುತ್ತಿದ್ದನ್ನ ಕಂಡ ಸ್ಥಳೀಯರು ನೀರೆರಚಿ ಬೆಂಕಿಯನ್ನ ನಂದಿಸಿದ್ದಾರೆ. ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸ್ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಗನ್ನಾಥ ಜಗದೀಶ ಜಲೋಚನ ಪರಮಾತ್ಮ ಪರಮ ಪರಮ ಶಿಡ್ಲಘಟ್ಟ
ಶಿಡ್ಲಘಟ್ಟ ಆಡಳಿತ ಸೌಧ ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ನಾಡ ಹಬ್ಬಗಳ ಆಚರಣೆ ಸಮಿತಿ ಆಶ್ರಯದಲ್ಲಿ ಆಯೋಜಿಸಿದ್ದ ಯೋಗಿ ನಾರಾಯಣ ಯತೀಂದ್ರ ಅವರ 899ನೇ ಜಯಂತ್ಯೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿದ್ದಾರೆ. ಅವಿಭಾಜಿತ ಕೋಲಾರ ಜಿಲ್ಲೆಯಲ್ಲಿ ಕೈವಾರ ತಾತಯ್ಯನವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಲು ಶ್ರಮಿಸಿದವರು. ಅವರ ಜೀವನ ಆದರ್ಶಗಳು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡು ಶಾಂತಿ ಮತ್ತು ಸೌಹಾರ್ದತೆಯ ಸಮಾಜವನ್ನ ನಿರ್ಮಿಸಬೇಕು ಎಂದರು. ಆರೋಗ್ಯಕರವಾಗಿರಬೇಕು ಅಂತಂದ್ರೆ ಅಭಿವೃದ್ಧಿ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಪ್ರತಿ ಸಮಾಜದಲ್ಲೂ ಇರಬೇಕಾಗುತ್ತೆ. ಆಧ್ಯಾತ್ಮಿಕದಿಂದ ನಮಗೆ ಮಾನಸಿಕ ಆರೋಗ್ಯ ಉತ್ತಮವಾಗುತ್ತೆ, ಶಾಂತಿ ನೆಮ್ಮದಿ ನಿಲ್ಲಿಸುತ್ತೆ. ಅದರಲ್ಲೂ ಈ ಆಧುನಿಕ ಜಗತ್ತಿನಲ್ಲಿ ಪ್ರತಿನಿತ್ಯ ನಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮಲ್ಲಿ ಏನು ಆತ್ಮ ಒಂದು ಅವಲೋಕನ ಆಗುವಂತಹ ಒಂದು ಕೆಲಸ ತುಂಬಾ ಕಡಿಮೆ ಆಗ್ತಾ ಇದೆ. ಅದರಿಂದ ಅತಿ ಕಡಿಮೆ ವಯಸ್ಸಲ್ಲೇ ಅತಿ ಒತ್ತಡಕ್ಕೆ ಒಳಗಾಗಿ ಕೆಲವರೆಲ್ಲ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ, ಸಾವು ನೋವುಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದರೆಲ್ಲ ಕಾರಣ ಏನು ಅಂತಂದ್ರೆ ನಾವು ದೈಹಿಕವಾಗಿ ತುಂಬಾ ಸದೃಢರಾಗಿ ಒಳ್ಳೆ ಆಹಾರ ತಿಂತಿದ್ದೀವಿ ಅಥವಾ ಆರೋಗ್ಯಕರವಾಗಿ ಡಾಕ್ಟರ್ ಹತ್ರ ಎಲ್ಲ ಚೆಕ್ ಮಾಡ್ಕೊಳ್ತೀವಿ. ಮಾನಸಿಕ ಆರೋಗ್ಯ ತುಂಬಾ ಹದಗೆಡ್ತಾ ಇದೆ ಇವತ್ತಿನ ದಿನದಲ್ಲಿ. ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ನಗರದ ಕೋಟೆ ವೃತ್ತದಲ್ಲಿ ಇರುವ ಶ್ರೀ ಯೋಗಿ ನಾರಾಯಣ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ರಘು, ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕ ಮುರಳಿ, ಶಿಡ್ಲಘಟ್ಟ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಳೆ ರಘು, ಮುಖಂಡರಾದ ಶಂಕರ್, ಡಿಶ್ ಶ್ರೀನಾಥ್, ಸೋಮಶೇಖರ್, ವೇಣುಗೋಪಾಲ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಯೋಗಿ ನಾರಾಯಣ ಯತೀಂದ್ರರ ಜಯಂತಿಯನ್ನ ಬಲಿಜ ಜನಾಂಗದ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಾನವತಾವಾದಿ ಕೈವಾರ ತಾತಯ್ಯ ಅವರ ಬಗ್ಗೆ ವಿವರ ನೀಡಿದ ಅವರು, ಆದರ್ಶ ಪುರುಷರ ತತ್ವದ ಆದರ್ಶಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡು ಮೌಲ್ಯಾಧಾರಿತ ಜೀವನ ನಡೆಸಬೇಕೆಂದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಅಂಬಾಜಿದುರ್ಗ ಹೋಬಳಿ ಉಪ ತಹಶೀಲ್ದಾರ್ ಕುಂಟಿಗಡ್ಡ ಲಕ್ಷ್ಮಣ್, ಎಂಜಿ ಶ್ರೀನಿವಾಸ್, ಕಾಗತಿ ಅಶ್ವಥ್ ಕೃಷ್ಣಾರೆಡ್ಡಿ, ವೆಂಕಟ ಸುಬ್ಬಾರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅದ್ದೂರಿಯಾಗಿ ನೆರವೇರಿದ ಶ್ರೀ ಜಾಲಾರಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಕಣ್ಮನ ಸೆಳೆದ ಸ್ವಾಮಿಯ ಅಲಂಕಾರ, ಹರಿದು ಬಂದ ಭಕ್ತ ಸಾಗರ. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಆಚರಣೆ. ಸಹಸ್ರಾರು ಭಕ್ತರು ಭಾಗಿ, ಅನ್ನ ಸಂತರ್ಪಣೆ ಮಾಡಿ ಭಾವೈಕ್ಯತೆ ಮೆರೆದ ಮುಸ್ಲಿಂ ಬಾಂಧವರು. ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ವಿಚಾರ, ಪ್ರಾಮಾಣಿಕವಾಗಿ ಶ್ರಮ ವಹಿಸುವೆ, ಶಾಸಕ ಪ್ರದೀಪ್ ಈಶ್ವರ್ ಭರವಸೆ. ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ. ಗಮನ ಸೆಳೆದ ಅಲಂಕಾರ, ಸಾವಿರಾರು ಭಕ್ತರು ಭಾಗಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.